ಕಡೆಗೂ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆ ನಿರ್ಣಾಯಕ ಸಭೆಯನ್ನ ಕೂಡ ನಡೆಸಲಾಗುತ್ತೆ. 20ರಲ್ಲಿ 18 ಸಚಿವ ಸ್ಥಾನಗಳಿಗೆ ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕೊನೆಗೂ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆ ನಿರ್ಣಾಯಕ ಸಭೆ ನಡೆಯುತ್ತೆ. 20ರಲ್ಲಿ 18 ಸಚಿವ ಸ್ಥಾನಗಳಿಗೆ ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ರಾಹುಲ್ ಟೇಬಲ್ ಮೇಲೆ 3 ನಾಯಕರ ಪಟ್ಟಿ ರೆಡಿ ಆಗಿದೆ. ಸೊ ಜಿಲ್ಲೆ ಜಾತಿ ಸಮೀಕರಣದ ಅಂತಿಮ ಲೆಕ್ಕಾಚಾರಗಳನ್ನ ಹಾಕಿ ಅಳೆದು ತೂಗಿ ಫೈನಲ್ ಮಾಡಲಾಗುತ್ತೆ. ಸಿಎಂ ಡಿಕೆಶಿಯಿಂದ 30 ಹೆಸರುಗಳ ಪಟ್ಟಿಯನ್ನ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಸಿದ್ದು ಆಯ್ಕೆಗೆ ತಮ್ಮ ಅಭ್ಯರ್ಥಿಗಳ ಪರ ಬ್ಯಾಟಿಂಗ್ ಮಾಡುವಂತಹ ಕೆಲಸಗಳು ಕೂಡ ಇಲ್ಲಿ ಆಗತ್ತೆ. ನೋಡಿ, ಇವತ್ತು ರಾತ್ರಿ 8 ಗಂಟೆಗೆ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯಾಗತ್ತೆ. ಭೇಟಿ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಈ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್, ಸುರ್ಜೇವಾಲಾ ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ನೋಡಿ, ಸಲ್ಲಿಕೆಯಾಗಿರುವಂತಹ 4 ಪ್ರತ್ಯೇಕ ಪಟ್ಟಿ ಬಗ್ಗೆ ರಾಹುಲ್ ಗಾಂಧಿ ಅವರು ಪರಿಶೀಲನೆಯನ್ನ ನಡೆಸ್ತಾರೆ. 4 ಪಟ್ಟಿ ಅಂತಂದ್ರೆ, ಒಂದು ರಾಹುಲ್ ಗಾಂಧಿ ಅವರು ತರಿಸಿಕೊಂಡಿರುವಂತಹ ರಿಪೋರ್ಟ್ ಕಾರ್ಡ್. ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ನಡೀಲಿಕ್ಕಿದೆ. ಗುರುವಾರವೇ ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. 2 ಸಚಿವ ಸ್ಥಾನ ಖಾಲಿ ಉಳಿಯುವಂತಹ ಸಾಧ್ಯತೆ ಇದೆ. ಸಚಿವಾಕಾಂಕ್ಷಿಗಳಲ್ಲಿ ತೀವ್ರ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾರಿಗೆ ಮಂತ್ರಿಗಿರಿ ಸಿಗತ್ತೆ? ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೈಕಮಾಂಡ್ ಪಟ್ಟಿಯೂ ಕೂಡ ಸಿದ್ಧ. ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್ ಕಾದ್ ನೋಡಬೇಕಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ರಾತ್ರಿ 8 ಗಂಟೆಗೆ ಸಭೆ ಇದೆ. ಈ ಸಭೆಯಲ್ಲಿ ಈ 4 ಪಟ್ಟಿಗಳ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ. 4 ಪಟ್ಟಿ ಅಂದ್ರೆ, ಒಂದು ರಾಹುಲ್ ಗಾಂಧಿ ಅವರದ್ದು, ಮತ್ತೊಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಸಲ್ಲಿಕೆ ಮಾಡಿರುವಂತಹ ಪಟ್ಟಿ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿರುವಂತಹ ಪಟ್ಟಿ, ಮತ್ತೊಂದು ಪಟ್ಟಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಈ 4 ಪ್ರತ್ಯೇಕ ಪಟ್ಟಿ ಬಗ್ಗೆ ರಾಹುಲ್ ಗಾಂಧಿ ಅವರು ಪರಿಶೀಲನೆಯನ್ನ ನಡೆಸಲಿಕ್ಕಿದ್ದಾರೆ. ಆ ಬಳಿಕ ಜಿಲ್ಲಾವಾರು, ಸಮುದಾಯವಾರು ಪ್ರಾತಿನಿಧ್ಯ ಪರಿಗಣಿಸಿ ಅಂತಿಮ ಪಟ್ಟಿಯನ್ನ ರೆಡಿ ಮಾಡಲಿಕ್ಕಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಳೆದ ಆಲ್ಮೋಸ್ಟ್ 2 ತಿಂಗಳು ಆಯ್ತಾ ಬಂತು, ಇನ್ನೂ ಕೂಡ ಈ ವಿಸ್ತರಣೆ ಭಾಗ್ಯ ಸಿಗುವಂತಹ ಲಕ್ಷಣಗಳು ಕೂಡ ಕಾಣಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಕೊನೆಗೂ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಬಹುದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದು ಈ ಸಚಿವ ಸಂಪುಟ ವಿಸ್ತರಣೆ. ಕೊನೆಗೂ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ದೆಹಲಿಯಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ನಿರ್ಣಾಯಕ ಸಭೆಯಲ್ಲಿ ನೂತನ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂತಹ ಎಲ್ಲಾ ಲಕ್ಷಣಗಳು ಕಾಣಸಿಗ್ತಾ ಇದೆ. ಇರೋದು 20 ಖಾಲಿ ಸ್ಥಾನಗಳು. ಸೊ ಅದರಲ್ಲಿ 18 ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2 ಸ್ಥಾನಗಳನ್ನ ಸದ್ಯಕ್ಕೆ ಖಾಲಿ ಇಟ್ಕೊಳ್ಳುವಂತಹ ಚರ್ಚೆಯೂ ಕೂಡ ಜೋರಾಗಿ ಸಾಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಲಿಕ್ಕಿದ್ದಾರೆ. ಈ ಸಭೆಯ ಮೇಲೆ ಸಚಿವಾಕಾಂಕ್ಷಿಗಳಷ್ಟೇ ಅಲ್ಲ, ರಾಜ್ಯ ರಾಜಕೀಯದ ಕಣ್ಣೂ ಕೂಡ ನೆಟ್ಟಿದೆ. ಯಾರಿಗೆ ಒಲಿದು ಬರುತ್ತೆ ಸಚಿವ ಸ್ಥಾನ ಅಂತ ಹೇಳಿ. ಇರೋದು 20 ಸ್ಥಾನಗಳು, ಅದರಲ್ಲಿ 18 ಸ್ಥಾನಗಳನ್ನ ಭರ್ತಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಆಗ್ತಾ ಇದೆ. 2 ಸ್ಥಾನಗಳನ್ನ ಉಳಿಸ್ಕೊಳ್ಳುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂತಂದ್ರೆ 18 ಸ್ಥಾನಗಳನ್ನ ಭರ್ತಿ ಮಾಡಿದ್ರೆ ಇಲ್ಲಿ ಕಿರಿಯರಿಗೂ ಕೂಡ ಆದ್ಯತೆಯನ್ನ ಕೂಡ ನೀಡಲಾಗ್ತಾ ಇದೆ. 5 ಹಿರಿಯರನ್ನ ಪರಿಗಣನೆಗೆ ತೆಗೆದುಕೊಂಡು 5 ಸಚಿವ ಸ್ಥಾನಗಳನ್ನ ನೀಡಬೇಕು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಇನ್ನು ಉಳಿದಂತಹ 12 ಜನಕ್ಕೆ ಇಲ್ಲಿ
ಕಿರಿಯರಿಗೆ ಆದ್ಯತೆಯನ್ನ ನೀಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ 2 DCM ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ 2 ಖಾಲಿ ಬಿಟ್ಕೊಂಡಿದ್ದಾರೆ ಸಚಿವ ಸ್ಥಾನವನ್ನ ಅದಕ್ಕೆ ಫುಲ್ಫಿಲ್ ಮಾಡೋದು ಬೇಡ ಅಂತ ಹೇಳಿ. ಕಾರಣ ಇಷ್ಟೇ, ಯಾರು ಫೈರ್ ಆಗ್ತಾರೆ, ಯಾವ ನಾಯಕರು ಒಪ್ಪಿಗೆಯನ್ನ ಸೂಚಿಸೋದಿಲ್ಲ ಅಥವಾ ಯಾವ ನಾಯಕರಿಗೆ ಈ ಮಂತ್ರಿ ಭಾಗ್ಯ ಸಿಗೋದಿಲ್ವೋ ಅಂತವರು ಪುಟಿದೇಳುವ ಸಾಧ್ಯತೆ ಇರುತ್ತೆ ಅಥವಾ ಆಕ್ರೋಶವನ್ನ ವ್ಯಕ್ತಪಡಿಸೋದು, ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳು, ಪಕ್ಷದ ವಿರುದ್ಧ ಒಂದಷ್ಟು ಚಟುವಟಿಕೆಗಳನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅಂತವರಿಗೆ ಸಮಾಧಾನ ಪಡಿಸುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡು 2 ಸ್ಥಾನಗಳನ್ನ ಇಲ್ಲಿ ಖಾಲಿ ಬಿಟ್ಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಸೊ ಹಾಗಾಗಿ ಸದ್ಯಕ್ಕೆ 18 ಸ್ಥಾನಗಳನ್ನ ಭರ್ತಿ ಮಾಡಿ ಆ ನಂತರ ಉಳಿದ 2 ಸ್ಥಾನಗಳಿಗಾಗಿ ಭರ್ತಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ರಾತ್ರಿ ಪಟ್ಟಿ ಫೈನಲ್ ಆಗತ್ತೆ. ನಾಳೆ ಪ್ರಕಟಣೆ ಆದರೆ ಗುರುವಾರ ನೂತನ ಸಚಿವರು ಸಂಪುಟ ಸೇರ್ಪಡೆ ಆಗ್ತಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ.